ಸ್ವಾಮಿಗೆ ಅಭಿಷೇಕ ಮಾಡಿರೋ ಅರಿಶಿನ. ಗುರುಗಳೇ, ಇವಳು ಸ್ವಲ್ಪ ಕಳಿಸ್ಬಿಟ್ಟು ಬರ್ತೀನಿ. ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ? ಅಪ್ಪನ ನೋಡೋಕೆ ಅಂತ ಬಂದವಳಲ್ವಾ ನಾನು? ಮೈ ಕೈಯೆಲ್ಲ ಯಾಕೆ ಇಷ್ಟ ನೋಡ್ತಿದೆ? ಅದನ್ನ ಯಾಕೆ ಮೇಡಮ್ ಹೊಡೆದಾಕಿದ್ರಿ? ನಾನು ಹೊಡೆದಾಕಿಲ್ಲ, ಕೈ ತಗ್ಲಿ ಬಿದ್ದೋಯ್ತು ಅಷ್ಟೇ. ಏನ್ ಮೇಡಮ್, ಅದಷ್ಟಕ್ಕೆ ಅದೇ ಹೊಡೆದೋಗ್ಬಿಡುತ್ತಾ? ನಾನು ಹೊಡೆದಾಕಿಲ್ಲ ಅಂತ ಹೇಳಿದ್ನಲ್ಲ. ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ? ನನಗೇನಾಗಿದೆ? ಅದು ಮೇಡಮ್, ನೀವು ರೆಸ್ಟ್ ಮಾಡಿ, ನಿಮ್ಗೆ ಹುಷಾರಿಲ್ಲ. ನಾನು ಆಮೇಲೆ ಬಂದು ನೋಡ್ತೀನಿ. ನನಗೆ ಹುಷಾರಿಲ್ಲ ಅಂತ ಯಾರು ಹೇಳಿದ್ ನಿಮಗೆ? ನಾನು ಚೆನ್ನಾಗೇ ಇದ್ದೀನಿ, ನನಗೇನಾಗಿದೆ? ಆಯ್ತು ಮೇಡಮ್, ನೀವು ರೆಸ್ಟ್ ಮಾಡಿ. ರೆಸ್ಟ್ ಮಾಡಿದ್ರೆ ನನಗೇನ್ರಿ ರೋಗ? ಮೇಡಮ್, ನೀವು ಮಲ್ಕೊಳ್ಳಿ, ನಾನು ಹೋಗಿ ಡಾಕ್ಟ್ರ್ ಕರ್ಕೊಂಡು ಬರ್ತೀನಿ. ಡಾಕ್ಟ್ರ್ ಯಾಕೆ? ಮೇಡಮ್, ಹತ್ರ ಬರಬೇಡಿ ಪ್ಲೀಸ್. ರೀ, ನಿಮ್ಗೇನು ತಲೆ ಕೆಟ್ಟಿದ್ಯಾ? ನನ್ನ ನೋಡಿ ಯಾಕೆ ಭಯ ಬಿಡ್ತಿದ್ದೀರಾ? ನಾನೇನು ಮಾಡ್ತೀನಿ ನಿಮಗೆ? ಯಾಕ್ರಿ ನನ್ನ ಮುಂದೆ ಹೀಗಾಡ್ತಿದ್ದೀರಾ? ಹಲೋ ಹಲೋ ರೀ, ನಿಂತ್ಕೊಳ್ಳಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್